ಸ್ನೇಹಿತರೆ, ದೇವತೆ ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಸತ್ಯ ಮತ್ತು ಆದಿತ್ಯ ಇಬ್ಬರು ಮಾತಾಡ್ತಾ ಇರ್ತಾರೆ. ಅದ್ರ ಮಧ್ಯದಲ್ಲಿ ಅವ್ರ ಫ್ರೆಂಡ್ ಕಿಶೋರು ಸಹ ಬರ್ತಾರೆ. ಮಾತಾಡಬೇಕಾದ್ರೆ ಆದಿತ್ಯಂಗೆ ಅವ್ರ ಅಮ್ಮಂಗೆ ನೀನು ಒಪ್ಪಿಗೆ ಆಗಬೇಕು, ನಿನಗೆ ನಿಮ್ಮ ಅಕ್ಕನಿಗೆ ಒಪ್ಪಿಗೆ ಆಗಬೇಕು, ನೀವಿಬ್ಬರು ಅದು ಹೇಗೆ ಮದುವೆ ಆಗ್ತೀರೋ ಅನ್ನೋದೇ ಟ್ವಿಸ್ಟ್ ಇದೆ ಅಂತ ಕಿಶೋರ್ ಹೇಳ್ತಾ ಇರ್ತಾನೆ. ಆಗೋದಾಗೋಗ್ಲಿ, ನೀವು ಹೇಗೆ ಮದುವೆ ಆಗ್ತೀರಾ ಅನ್ನೋದನ್ನ ನಾನು ನೋಡ್ತೀನಿ ಅಂತ ಚಾಲೆಂಜ್ ಕಟ್ಬಿಟ್ಟು ಹೊರಡ್ತಾನೆ ಅಲ್ಲಿಂದ. ಈ ಕಡೆ ಭಾಗ್ಯಮ್ಮ ದೇವಸ್ಥಾನಕ್ಕೆ ಹೋಗಿ ಕಾಯಿ ಹೊಡೆದ್ಬಿಟ್ಟು ಹೇಗಾದರೂ ಸತ್ಯನ ಆದಿತ್ಯ ಕೊಟ್ಟು ಮದುವೆ ಮಾಡೋ ಥರ ನೋಡಪ್ಪ, ಅವ್ರಿಗೇನೆ ಗಟ್ಟಿ ಸಂಬಂಧ ಬೀಳ್ಸೋ ಥರ ಮಾಡಪ್ಪ ಅಂತ ದೇವ್ರ ಹತ್ರ ಹರಕೆ ಉಟ್ಕೊತಾ ಇರ್ತಾಳೆ. ಆವಾಗ ಅಕ್ಕಪಕ್ಕ ಜನ ಬಂದು, ಏನು ಭಾಗ್ಯಮ್ಮ, ರೂಪಿಗೆ ಮತ್ತೆ ಮದುವೆ ಸೆಟ್ ಆಯ್ತಾ, ಅದಕ್ಕೆ ಕಾಯಿ ಹೊಡಿಯೋಕ್ಕೆ ಬಂದಿದ್ಯಾ, ಏನು ಮಾತಾಡ್ದಿರಾ? ಏನಿಲ್ಲ, ಆ ಥರ ಏನಿಲ್ಲ, ಸುಮ್ಮನೆ ಪೂಜೆ ಮಾಡ್ಸೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ ಭಾಗ್ಯಮ್ಮ. ಫಸ್ಟು ಹೋಗಿ ಪುರೋಹಿತ್ರ ಹತ್ರ ರೂಪಿದು ಜಾತಕನ ತೋರಿಸು, ರೂಪಿ ನೋಡೋಕ್ಕೆ ಬರೋರೆಲ್ಲ ಹಾಗೆ ಹೊಂಟೋಗ್ತಾ ಇದ್ದಾರೆ, ಅವಳ ಜಾತಕದಲ್ಲಿ ಏನಾದರೂ ರಾಹು ಏನಾದರೂ ಇರಬೇಕೇನೋ ವಿಚಾರಿಸು ಅಂತ ಹೇಳ್ತಾ ಇರ್ತಾರೆ. ಆ ಥರ ಏನಿಲ್ಲ, ನಾನು ನೋಡ್ಕೊತೀನಿ ಬಿಡಿ ಅಂತ ಭಾಗ್ಯಮ್ಮ ಅಲ್ಲಿಂದ ಹೊರಟ್ಬಿಡ್ತಾಳೆ. ಈ ಕಡೆ ದೇವಿರಮ್ಮ, ಸೂರಿ ಮತ್ತು ರಂಗ ಅವರೆಲ್ಲ ಹೊರಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ದೇವಿರಮ್ಮ ಅವ್ರ ಗಂಡ, ನೀವು ಹೋದ್ರೂ ಏನು ಪ್ರಯೋಜನ ಇಲ್ಲ, ಆ ಹುಡುಗಿ ಹೇಗೆ ಅಂತ ಏನು ಅಂತ ಗೊತ್ತಿದೆ ಅಲ್ವಾ, ಮತ್ತೆ ಅಂತಕ್ಕೆ ಆ ಹುಡುಗಿ ಹತ್ರ ಹೋಗ್ತಾ ಇದ್ದೀರಾ, ಮತ್ತೆ ನೀವು ಸೋತ್ಬಿಟ್ಟು ಬರ್ತೀರಾ ಅಂತ ಹೇಳ್ತಾ ಇರ್ತಾರೆ. ಅದನ್ನೇನು ತಲೆ ಕೆಡ್ಸ್ಕೊಂಡಿರ ಅವ್ರು 3 ಜನ ಅಲ್ಲಿಂದ ಹೊರಟ್ಬಿಡ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಷನ್ ಸಿಗುತ್ತೆ. ಈ ಕಡೆ ಸೂರಿ, ದೇವಿರಮ್ಮ, ರಂಗ 3 ಜನನು ರೂಪಿ ಮನೆಗೆ ಬರ್ತಾರೆ. ರೂಪಿ ಊಟ ತಿಂದ್ಬಿಟ್ಟು ಎದ್ದು ತಟ್ಟೆನ ತೊಳೆಯೋದಕ್ಕೆ ಹೋಗಿರ್ತಾಳೆ. ಆ ನೀರು ದೇವಿರಮ್ಮ ಮೇಲೆ ನೋಡ್ದಿರ ಚೆಲ್ಬಿಡ್ತಾಳೆ. ಅದನ್ನು ನೋಡಿದ ರಂಗ ಮತ್ತು ಸೂರಿ ಇಬ್ಬರು ಹೋಗ್ಬಿಟ್ಟು, ನಮ್ಮ ಅತ್ತಿಗೆ ಮೇಲೆ ನೀನು ಎಂಜಿಲ್ ನೀರು ಎಚ್ತೀಯಾ ಅಂತ ಹೋಗಿ ಕೇಳ್ತಾ ಇರ್ತಾರೆ. ನಾನೇನು ಬೇಕಂತ ಚೆಲ್ಲದೆ, ನಾನು ನೋಡಿಲ್ಲ ಅಂತ ಹೇಳ್ತಾ ಇರ್ತಾಳೆ ರೂಪಿ. ಆಮೇಲೆ ದೇವಿರಮ್ಮ ಹೋಗ್ಬಿಟ್ಟು, ನನ್ನ ಮೇಲೆ ಎಂಜಿಲ್ ನೀರು ಅಲ್ದಿರ ಮತ್ತೆ ನೀನು ನನಗೆ ಎದುರುತ್ರ ಕೊಡ್ತಾ ಇದೆಯಾ, ಮೊನ್ನೆ ನೋಡಿದ್ರೆ ನನ್ನ ಬಾಮೈದ ತಪ್ಪು ಮಾಡ್ದ ಅಂತ ಅವ್ನು ಕ್ಷಮೆ ಕೇಳಿಸಿದ್ದೀನಿ, ಮತ್ತು ದೇವಸ್ಥಾನದಲ್ಲಿ ನನಗೇನೆ ಎದುರುತ್ರ ಕೊಡ್ತೀಯಾ ಎಲ್ಲರ ಮುಂದೇನು, ನಾನು ಹೇಳೋ ತೀರ್ಪು ತಪ್ಪು ಅಂತ ಎಲ್ಲರ ಮುಂದೆ ಹೇಳ್ತೀಯಾ ಅಂತ ಹೇಳ್ತಾ ಇರ್ತಾರೆ ದೇವಿರಮ್ಮ. ಹೌದು, ನಾನು ಯಾವುದಕ್ಕೂ ಹೆದರಲ್ಲ, ನಾನು ತಪ್ಪು ಮಾಡಿದ್ರೆ ನಾನು ಹೆದರ್ತೀನಿ, ತಪ್ಪು ಮಾಡಿಲ್ಲ ಅಂದರೆ ಯಾವುದಕ್ಕೂ ಹೆದರಲ್ಲ, ನೀವೇ ಆಗಲಿ ನಿಮ್ಮ ಅಪ್ಪನೇ ಆಗಲಿ ಅಂತ ಹೇಳ್ತಾ ಇರ್ತಾಳೆ ರೂಪಿ. ಏನೇ ಆಗಲಿ ನಿಂದೊಂದು ಕೈ ನಾನು ನೋಡ್ಕೊಂಡೇ ಬಿಡ್ತೀನಿ ಅಂತ ದೇವಿರಮ್ಮ ಹೊಡಿಯೋಕ್ಕೆ ಹೋಗ್ತಾ ಇರ್ತಾರೆ. ಅದೇ ಟೈಮಲ್ಲಿ ರೂಪಿ ಕೈ ಅಡ್ಡ ಹಿಡಿದು ಬಿಡ್ತಾಳೆ. ದೇವಿರಮ್ಮಗೆ ಸವಾಲು ಹಾಕಿದ ರೂಪಿ ಮುಂದೆ ಏನು ಮಾಡ್ತಾಳೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.